ಕೆಲವೇ ದಿನಗಳಲ್ಲಿ ನರೇಂದ್ರ ಮೋದಿಯವರ 3.0 ಸರ್ಕಾರಕ್ಕೆ 1 ವರ್ಷ ಪೂರೈಸಲಿದೆ. ಜೊತೆಗೆ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರಕ್ಕೆ 11 ವರ್ಷ ತುಂಬಲಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿಯ ಕಚೇರಿಯಲ್ಲಿ ಹೈ ವೋಲ್ಟೇಜ್ ಸಭೆ ನಡೆದಿದೆ. ಇದರ ಜೊತೆ 11 ಮಂದಿ ಸಾವಿಗೆ ಕಾಲ್ತುಳಿದಿಂದ ಸಾವನ್ನಪ್ಪಿದಂತ ಅವರಿಗೂ ಕೂಡ ಬಿಜೆಪಿ ನಾಯಕರು ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ದಾರೆ. ಮೋದಿ ಸರ್ಕಾರಕ್ಕೆ 1 ವರ್ಷ. ಸಂತೋಷ್ ಬಿಗ್ ಮೀಟಿಂಗ್. 1 ತಿಂಗಳು ಸೆಲೆಬ್ರೇಷನ್ ಮಾಡಲು ನಡೆದಿದೆ ಪ್ಲಾನ್. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರಕ್ಕೆ ಇನ್ನೇನು ಕೆಲವೇ ದಿನಗಳಲ್ಲಿ 1 ವರ್ಷ ಆಗುತ್ತೆ. ಹೀಗಾಗಿ ಎಲ್ಲ ರಾಜ್ಯಗಳಿಗೆ 1 ವರ್ಷದ ಸಂಭ್ರಮಾಚರಣೆಗೆ ಸೂಚನೆ ಕೊಟ್ಟಿದ್ದಾರೆ. ಅದರಂತೆ ಬೆಂಗಳೂರಿನ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಹೈ ವೋಲ್ಟೇಜ್ ಸಭೆ ಆಗಿದೆ. ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು. ಈ ಸಭೆಗೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಬಿಜೆಪಿ ರಾಜ್ಯ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಪಿ ರಾಜೀವ್, ನಂದೀಶ್ ರೆಡ್ಡಿ, ವಿಧಾನ ಪರಿಷತ್ ಸದಸ್ಯ ಕೇಶವ್ ಪ್ರಸಾದ್ ಸೇರಿದಂತೆ ಕೆಲ ನಾಯಕರು ಭಾಗಿಯಾಗಿದ್ದರು. ಎನ್ಡಿಎ ಸರ್ಕಾರದ 1 ವರ್ಷದ ಸಂಭ್ರಮದ ಜೊತೆಗೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ದೇಶ 11 ವರ್ಷ ಪೂರೈಸಿದೆ. ಈ ಹಿನ್ನೆಲೆ ಸಂಭ್ರಮಾಚರಣೆಗೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. 11 ವರ್ಷದಲ್ಲಿ ಮೋದಿ ಮಾಡಿದ ಸಾಧನೆ ಹಾಗೂ ಹೊಸ ಯೋಜನೆಗಳ ಬಗ್ಗೆ ಜನರಿಗೆ ಬಿಜೆಪಿ ನಾಯಕರು ಜಾಗೃತಿ ಮೂಡಿಸಲಿದ್ದಾರೆ. ಮೋದಿ ಮೇಲೆ ಕೆಲವರಿಗಿರುವ ಕೆಟ್ಟ ಅಭಿಪ್ರಾಯವನ್ನ ಚೇಂಜ್ ಮಾಡಬೇಕು ಅಂತ ಬಿಎಲ್ ಸಂತೋಷ್ ಸೂಚನೆ ಕೊಟ್ಟಿದ್ದಾರೆ. ಆರ್ಸಿಬಿ ಸಂಭ್ರಮಾಚರಣೆಯ ವೇಳೆ ಕಾಲ್ತುಳಿತಕ್ಕೆ ಒಳಗಾಗಿ ಸಾವಿಗೀಡಾಗಿದ್ದವರಿಗೆ ಬಿಜೆಪಿ ನಾಯಕರು ಶ್ರದ್ಧಾಂಜಲಿಯನ್ನ ಸಲ್ಲಿಸಿದರು. ಜೊತೆಗೆ ಈ ವಿಚಾರವನ್ನ ಮುಂದಿಟ್ಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಗಂಭೀರ ಹೋರಾಟ ಮಾಡೋಕೆ ಬಿಎಲ್ ಸಂತೋಷ್ ಸೂಚನೆ ಕೊಟ್ಟರು. ಈಗಾಗಲೇ ಹೈಕಮಾಂಡ್ ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡು ಸಿಎಂ ಮತ್ತು ಡಿಸಿಎಂರ ರಾಜೀನಾಮೆಯನ್ನ ಪಡಿಲೇಬೇಕು ಅಂತ ಒತ್ತಡ ಹಾಕಿದೆ. ಹೈಕಮಾಂಡ್ ಕೊಟ್ಟ ಆರ್ಡರ್ಗಳು ಏನು ಅಂತ ನೋಡೋದಾದ್ರೆ, ಹೈಕಮಾಂಡ್ ಆರ್ಡರ್: ಕಾಲ್ತುಳಿತ ಪ್ರಕರಣವನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ಸೂಚನೆ. ಸರ್ಕಾರದ ವಿರುದ್ಧ ಸಮರ ಸಾರಲು ಹೈಕಮಾಂಡ್ ಸೂಚನೆ ಕೊಟ್ಟಿದೆಯಂತೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ರಾಜೀನಾಮೆಗೆ ಪಟ್ಟು ಹಿಡಿಯಿರಿ ಅಂತ ಸೂಚಿಸಲಾಗಿದೆಯಂತೆ. ಈ ಮೂವರ ರಾಜೀನಾಮೆಗೆ ನೀವು ಒತ್ತಾಯಿಸಬೇಕು. ಬಿಜೆಪಿ ಶಾಸಕರು, ಎಂಎಲ್ಸಿ ನಾಯಕರಿಗೆ ಹೈಕಮಾಂಡ್ ಈ ರೀತಿಯ ಒತ್ತಾಯವನ್ನ ಹೇರಿದೆಯಂತೆ. ರಾಜ್ಯ ಸರ್ಕಾರದ ಬಹುದೊಡ್ಡ ವೈಫಲ್ಯ ಅಂದ್ರೆ ಅದು ಆರ್ಸಿಬಿ ಸಂಭ್ರಮಾಚರಣೆಯಲ್ಲಿ ಆದ ಕಾಲ್ತುಳಿತ ಪ್ರಕರಣ. ಈ ವಿಚಾರವನ್ನ ಅಸ್ತ್ರ ಮಾಡ್ಕೊಳ್ಳೋಕೆ ಹಿಂದೇಟು ಹಾಕಿದ್ದ ಬಿಜೆಪಿ ಈಗ ಸಮರ ಸಾರೋಕೆ ಮುಂದಾಗಿದೆ. ಈಗಾಗಲೇ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿರುವ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಈ ವಿಚಾರದಲ್ಲಿ ರಾಜ್ಯ ಬಿಜೆಪಿ ನಾಯಕರು ರಾಜಕೀಯ ಮಾಡಲ್ಲ ಅಂತಿದ್ದವರು ಇದೀಗ ಇದೇ ಪ್ರಕರಣವನ್ನ ಮುಂದಿಟ್ಕೊಂಡು ತೀವ್ರ ಹೋರಾಟ ಮಾಡೋಕೆ ಸಜ್ಜಾಗಿದ್ದಾರೆ. ಈಗ ಕೇವಲ ರಾಜಭವನಕ್ಕಷ್ಟ ಹೋಗೋದಲ್ಲ, ನಾವು ಜನರ ಹತ್ರ ಕೂಡ ಹೋಗುವಂಥ ಅವಶ್ಯಕತೆ ಐತಿ. ಅದರ ಬಗ್ಗೆ ಪಕ್ಷದ ವೇದಿಕೆಯಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಇದನ್ನು ಯಾವ ರೀತಿ ಮುಂದುವರಿಸಬೇಕಂತ ಹೇಳಿ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ಯಾವ ರೀತಿ ಬಿಜೆಪಿ ನಾಯಕರು ಡ್ಯಾಮೇಜ್ ಮಾಡ್ತಾರೆ ಕಾದ್ ನೋಡಬೇಕು. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.